ಪೋವೋ 8 ಪ್ರೋ 5G ಈ ಮೊಬೈಲ್ ಅಂತೂ ನೀವು ವಿಷಯ ತಿಳ್ಕೊಂಡ್ಬಿಟ್ರೆ ಖಂಡಿತ ಶಾಕ್ ಆಗ್ಬಿಡ್ತೀರಾ. ತುಂಬ ಸಖತ್ತಾಗಿದೆ. ಸ್ಯಾಮ್ಸಂಗ್ ಐಫೋನ್ ಆ ರೇಂಜಲ್ಲಿದೆ ಮೊಬೈಲ್ ಅಂತೂ ತುಂಬ ಯೂನಿಕ್ ಆಗಿದೆ. ಹೊಸತಿ ಪೋವೋ 7 ಪ್ರೋ ಲಾಂಚ್ ಆಗೋದು ಕೂಡ ತುಂಬ ಚೆನ್ನಾಗಿತ್ತು. ಅದು ಕೂಡ ಮೊಬೈಲ್ ಬಗ್ಗೆ ರಿವ್ಯೂ ಮಾಡಿದ್ದೆ. ತುಂಬ ಯೂನಿಕ್ ಆದಂಥ ಮೊಬೈಲು. ಪೋವೋದಂತೂ ಅಪ್ಕಮಿಂಗ್ ಡೇಸಲ್ಲಿ ತುಂಬ ಚೆನ್ನಾಗಿರೋ ಮೊಬೈಲ್ನ ಬಿಡ್ತಾ ಇದ್ದಾರೆ. ಈ ಮೊಬೈಲು ಕೂಡ ತುಂಬ ಸಖತ್ತಾಗಿನೇ ಲಾಂಚ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ಫೀಚರ್ಸ್ನ ಕೊಟ್ಟಿದ್ದಾರೆ. ಹಾಗೆಯೇ ಒಳ್ಳೊಳ್ಳೆ ಅಪ್ಡೇಟ್ಸು. ಮೊಬೈಲ್ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ, ಯೂನಿಕ್ ಆಗಿದೆ. ಆ್ಯಂಡ್ ಫೋಟೋ ಕ್ಯಾಮ್ರಾದಾಗಿರ್ಬೋದು ಆ್ಯಂಡ್ ಸಾಫ್ಟ್ವೇರ್ ಆಗಿರ್ಬೋದು, ಸ್ಟೋರೇಜ್ ವೇರಿಯಂಟಲ್ಲಿ ಆಗಿರ್ಬೋದು ತುಂಬ ಚೆನ್ನಾಗಿದೆ ಗೈಸ್. ಹೇಳಬೇಕು ಅಂದರೆ ತುಂಬ ಫೀಚರ್ಸ್ನು ಕೂಡ ಇದರಲ್ಲಿ ಅಳವಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. 7ಗೆ ಕಂಪೇರ್ ಮಾಡಿದ್ರೆ ಪ್ರೋ 8 ಅಂತೂ ಕೂಡ ಇದು ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇವತ್ತು ನಾನು ನಿಮಗೆ ಕೊಡ್ತಾ ಇದ್ದೀನಿ ವಿಡಿಯೋದಲ್ಲಿ. ವಿಡಿಯೋ ಸ್ಕಿಪ್ ಮಾಡಿ ಕಂಪ್ಲೀಟ್ ಆಗಿ ನೋಡಿ. ಮೊಬೈಲ್ ಪೇಜ್ನ ಲಾಸ್ಟ್ ಹೇಳ್ತಾ ಇದ್ದೀನಿ, ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಗೈಸ್. ಒಂದ್ಸಲ ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಆನ್ ಕನ್ನಡ. ನಾನು ನಿಮ್ಮ ಪ್ರೀತಿಯ ರೋಹಿತ್. ಹಾಗಾದರೆ ಬನ್ನಿ, ಲೇಟ್ ಮಾಡೋಬೇಡ, ಮೊಬೈಲ್ ಬಗ್ಗೆ ತಿಳ್ಕೊಂಬೋಬೇಡ. ಮೊಬೈಲ್ ಟೆಕ್ನೋ ಪೋವೋ 8 ಪ್ರೋ 5G ಅಂತ ಹೇಳಿದೆ. ಇನ್ಬಾಕ್ಸ್ ನಿಮಗೆ ಜಾಸ್ತಿ ಏನು ಸಿಗೋಲ್ಲ. ಇದು ಯೂಶಲಾಗಿ ಎಲ್ಲ ಮೊಬೈಲ್ ಏನು ಸಿಗುತ್ತಲ್ಲ ಅದೇ, ಬಟ್ ನಾನು ಹೇಳಬೇಕು, ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಸಿಮ್ ಇಂಜೆಕ್ಷನ್ದು ಪೆನ್ ಸಿಗುತ್ತೆ. ಹಾಗೆಯೇ ಡಾಕ್ಯುಮೆಂಟ್ಸ್ ಏನು ಮೊಬೈಲ್ ಡಾಕ್ಯುಮೆಂಟ್ಸ್ ಇರುತ್ತಲ್ಲ ಅದು ಸಿಗುತ್ತೆ. ಆ್ಯಂಡ್ 12 ಮಂತ್ಸಿನ ವಾರಂಟಿ ಮೊಬೈಲ್ಗೆ, ಅದು ಕೂಡ ನಿಮಗೆ ಡಾಕ್ಯುಮೆಂಟ್ಸ್ ಸಿಗುತ್ತೆ. ಹಾಗೆ ಒಂದು ಪ್ರೀಮಿಯಮ್ ಆದಂಥ ಬ್ಯಾಕ್ ಕೇಸ್ ಬಗ್ಗೆ ಹೇಳಲೇಬೇಕು. ತುಂಬ ಯೂನಿಕ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಮೊಬೈಲ್ಗೆ ಬ್ಯಾಕ್ ಕೇಸ್ ಇದನ್ನ ಲುಕ್ ಬರೋದು, ಯಾಕಂದರೆ ಈ ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೇಸ್ ಅದಕ್ಕೊಂದು ಲುಕ್ನ ಕ್ರಿಯೇಟ್ ಮಾಡುತ್ತೆ ಮೊಬೈಲಿಗೆ. ಅದಕ್ಕೋಸ್ಕರ ತೋರಿಸ್ತಾನಲ್ಲ ಆ ಥರ ಒಂದು ಬ್ಯಾಕ್ ಕೇಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಆ್ಯಸ್ ಯೂಶುವಲ್ ಒಂದು ಚಾರ್ಜರು, ಹಾಗೆಯೇ ಒಂದು ಕೇಬಲ್, 45 ವ್ಯಾಟಿನ ಚಾರ್ಜರ್ ಸಿಗ್ತಾಯಿದೆ. ತುಂಬ ಚೆನ್ನಾಗಿದೆ ಇದು ಕೂಡ. ಆ್ಯಂಡ್ ಇನ್ನು ಆ್ಯಸ್ ಯೂಶುವಲ್ ಮೊಬೈಲ್ ಇಷ್ಟು ಕೂಡ ನಿಮಗೆ ಬಾಕ್ಸಲ್ಲಿ ಸಿಗುತ್ತೆ. ವೆಲ್ ಫಿನಿಶ್ಡ್ ಆಗಿದೆ ಮೊಬೈಲ್ ಅಂತ ಹೇಳ್ಬೋದು. ತುಂಬ ಯೂನಿಕ್ನೆಸ್ ಆಗಿದೆ. ನೋಡೋಕೆ ಒಳ್ಳೆ ಪ್ಲಾಸ್ಟಿಕ್ ಮೊಬೈಲ್ ಥರ ಇದೆ. ಅಫ್ಕೋರ್ಸ್ ತುಂಬ ಚೆನ್ನಾಗಿದೆ ಗೈಸ್. ಹೇಳಬೇಕು ಅಂದರೆ ಬ್ಯಾಕ್ ಸೈಡಲ್ಲೂ ಕೂಡ ನೀವು ನೋಡ್ಬೋದು ಎಷ್ಟು ಯೂನಿಕ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ಥರ ಅಂತ ಒಂದು ಮೊಬೈಲು. ಇನ್ನು ಕ್ಯಾಮ್ರಾ ಮಾತ್ರ ಒಳ್ಳೆ ಸೂಪರ್ ಆಗಿದೆ, ಸಖತ್ ಮಸ್ತಾಗಿದೆ ಅಂತ ಹೇಳ್ಬೋದು. ಒಳ್ಳೆ ಟ್ರಯಾಂಗಲ್ ಶೇಪಲ್ಲಿ ಕ್ಯಾಮ್ರಾನ ಮಾಡಿದ್ದಾರೆ ಹಿಂದೆ ನೋಡೋದಕ್ಕೆ. ಎಲ್ಲಾದರೂ ಆಸ್ ಯೂಶುವಲ್ ಆಗಿ ಒಂದು ಬಾಕ್ಸ್ ಬರುತ್ತೆ, ರೌಂಡ್ ಬರುತ್ತೆ. ಬಟ್ ಪೋವೋದವರು ಒಂದು ಯೂನಿಕ್ ಆಗಿ ಟ್ರಯಾಂಗಲ್ ಶೇಪಲ್ಲಿ ಕ್ಯಾಮ್ರಾನ ಇಷ್ಟು ಬಿಟ್ಟಿದ್ದಾರೆ. ಇದೊಂದು ಯೂನಿಕ್ನೆಸ್ನ ಕ್ರಿಯೇಟ್ ಮಾಡಿದೆ ಕ್ಯಾಮ್ರಾದಲ್ಲಿ ಅಂತ ಹೇಳ್ಬೋದು. ಹಾಗೆ ಕ್ಯಾಮ್ರಾ ಪಕ್ಕದಲ್ಲೇ ಒಂದು ಲೈಟ್ ಕೂಡ ಇದೆ. ಅದ್ರ ಫೀಚರ್ಸ್ ಕೂಡ ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಇನ್ನು ಕಲರ್ ವೇರಿಯಂಟ್ನ ನೋಡಿದ್ರೆ ನಿಮಗೆ ಸದ್ಯಕ್ಕೆ 3 ಕಲರಲ್ಲಿ ಲಾಂಚ್ ಆಗಿದೆ. ಗ್ರೀನ್, ವೈಟ್ ಆ್ಯಂಡ್ ಬ್ಲ್ಯಾಕ್ ಅಂತ ಹೇಳ್ಬಿಟ್ಟು ಈ 3 ಕಲರಲ್ಲಿ ಮೊಬೈಲು ಲಾಂಚ್ ಆಗಿದೆ. ಆ್ಯಂಡ್ ಇನ್ನು ವೆಯ್ಟ್ ನೋಡೋದಾದ್ರೆ ನಾನು ಅಂದ್ಕೊಂಡಿದ್ರೆ ತುಂಬ ಜಾಸ್ತಿ ಇದೆ ವೆಯ್ಟ್ ಅಂತ ಹೇಳ್ಬಿಟ್ಟು. ಬಟ್ ಪರವಾಗಿಲ್ಲ, ವೆಯ್ಟ್ ಕೂಡ ತುಂಬ ಚೆನ್ನಾಗಿದೆ. ಪಾಕೆಟ್ ಇಟ್ಕೊಂಡು ಆರಾಮಾಗಿ ಫೀಲ್ ಮಾಡ್ಬೋದು. ಅಷ್ಟು ವೆಯ್ಟ್ ಇಲ್ಲ ಅಂತ ಏನೂ ಅನಿಸಲ್ಲ. ಜಸ್ಟ್ ಇದು ಬಂದ್ಬಿಟ್ಟು 193 ಗ್ರಾಮ್ ಇದೆ ಅಷ್ಟೇ ಗೈಸ್. 193.4 ಗ್ರಾಮ್ ಇದೆ ಅಷ್ಟೇ ಮೊಬೈಲು ಕಂಪ್ಲೀಟ್ ಆಗಿ. ಕೇಸ್ನ ಸೇರಿಸಿ ಇಷ್ಟಿದೆ ಗೈಸ್. ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನು ಮೊಬೈಲ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಇರೋದು ಕೊಟ್ಟರೆ ಗ್ಲಾಸು ಗೋರಿಲ್ಲಾ ಗ್ಲಾಸ್ 7 ಕೊಟ್ಟಿದ್ದಾರೆ ಫ್ರಂಟಲ್ಲಿ. ತುಂಬ ಚೆನ್ನಾಗಿದೆ. ಇದೊಂದರೆ ಏನು ಮೊಬೈಲ್ ಬಿದ್ದರೂ ಕೂಡ ಬೇಗ ಡ್ಯಾಮೇಜ್ ಆಗಲ್ಲ. ತುಂಬ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಪ್ರೊಟೆಕ್ಷನ್ ಕೊಡುತ್ತೆ ಮೊಬೈಲ್ಗೆ ಅಂತ ಹೇಳ್ಬೋದು. ಬ್ಯಾಕ್ ಕೇಸ್ ಕೂಡ ಒಳ್ಳೆ ಪ್ರೊಟೆಕ್ಷನ್ ಕೊಡ್ತಾರೆ. ಹಾಗೆ ಇದರಲ್ಲಿ ಕೊಟ್ಟಿರೋ ಅಂತ ಗೋರಿಲ್ಲಾ ಗ್ಲಾಸ್ 7 ಕೂಡ ಒಳ್ಳೆ ಪ್ರೊಟೆಕ್ಷನ್ ಕೊಡ್ತದೆ. ಮೊಬೈಲ್ಗಂತೂ ತುಂಬ ಸಖತ್ತಾಗಿದೆ. ಆ್ಯಂಡ್ ಇನ್ನು ಮೊಬೈಲ್ನ ನೋಡೋದಾದರೆ ನಿಮಗೆ ನೋಡ್ಬೋದು, ಕೆಳಗಡೆ ಬಂದ್ಬಿಟ್ಟು ನಿಮಗೆ ಸ್ಪೀಕರ್ ಇದೆ, ಸಿಮ್ ಇಂಜೆಕ್ಷನ್ ಇದೆ, ಚಾರ್ಜರ್ ಪಾಯಿಂಟ್ ಇದೆ. ಇಷ್ಟು ಕೂಡ ನಿಮಗೆ ಕೆಳಗಡೆ ಸಿಗ್ತಾ ಇದೆ. ಆ್ಯಂಡ್ ಇನ್ನೊಂದು ಸೈಡಲ್ಲಿ ನಿಮಗೆ ಏನೂ ಕಂಪ್ಲೀಟ್ ಆಗಿ ಖಾಲಿ ಇದೆ. ಆ್ಯಂಡ್ ಇನ್ನು ಮೇಲ್ಗಡೆ ನೋಡೋದಾದರೆ ಒಂದು ಸ್ಪೀಕರ್ ಇದೆ, ಎಗೇನ್ ಮತ್ತೆ ಐಆರ್ ಬ್ಲಾಸ್ಟರ್ ಇದೆ, ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಸ್ಪೀಕರ್ ನಿಮಗೆ ಎರಡು ಸೈಡ್ ಎಲ್ಲ ಮೊಬೈಲ್ ಸಿಗುತ್ತೆ. ಬಟ್ ಇದರಲ್ಲಿ ಮೇಲೆ ಸಿಗ್ತಾ ಇದೆ, ಯಾವುದೇ ಸ್ಕ್ರೀನಲ್ಲಿಲ್ಲ. ಮಿನಿಮಮ್ 91% ಆಫ್ ಮೊಬೈಲ್ ಏನಿಲ್ಲ ಅಷ್ಟು ಕೂಡ ಸ್ಕ್ರೀನಲ್ಲಿ ಕವರ್ ಆಗ್ತಿದೆ, ಅಷ್ಟು ಕ್ಯಾಪ್ಚರ್ ಆಗ್ತಾಯಿದೆ. ಯಾವುದೇ ವೇಸ್ಟೇಜ್ ಅದು ಇನ್ಕೇಸ್ ಸಿಗಲ್ಲ ಜಾಸ್ತಿ. 91% ಮೊಬೈಲ್, ಈಗ ಮೊಬೈಲ್ ಎಷ್ಟಿದೆ ಅಂದರೆ 91% ಏನಿರುತ್ತೆ ಕಂಪ್ಲೀಟಾಗಿ ಸ್ಕ್ರೀನಿಗೆ ಕೊಟ್ಟಿದ್ದಾರೆ. ಜಾಸ್ತಿ ವೇಸ್ಟೇಜ್ ಏನಿರಲ್ಲ. ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಸೈಡಲ್ಲಿ ಇನ್ನೊಂದು ಸೈಡಲ್ಲಿ ನೋಡಿದ್ರೆ ಒಂದು ಪವರ್ ವಾಲ್ಯೂಮ್ ಬಟನ್ ಇದೆ, ಹಾಗೆ ಪವರ್ ಬಟನ್ ಇದೆ. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಕೀ ಒಂದು ಬಟನ್ನ ಕೊಟ್ಟಿದ್ದಾರೆ. ಇದೊಂದು ಒಳ್ಳೆ ಮೇನ್ ರೋಲ್ನ ಪ್ಲೇ ಮಾಡುತ್ತೆ. ಆ್ಯಸ್ ಐಫೋನ್ ಥರ ಒಂದು ಒಳ್ಳೆ ರೋಲ್ನ ಪ್ಲೇ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿರೋಂಥ ರೋಲ್ ಏನಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈಗ ಮುಖ್ಯವಾಗಿ ಫಸ್ಟು ಡಿಸ್ಪ್ಲೇ ವಿಚಾರಕ್ಕೆ ಬಂದ್ಬೇಡ. ಈಗ ಏನಿದೆ ಅಂತೇಳಿ ಡಿಸ್ಪ್ಲೇ ನೋಡುವಾಗ ನಿಮಗೆ 6.78 ಒಂದು ಒಳ್ಳೆ HD ಡಿಸ್ಪ್ಲೇನ ಕೊಟ್ಟಿದ್ದಾರೆ, ಅಮೋಲೆಡ್ ಡಿಸ್ಪ್ಲೇ. ಇದರಲ್ಲಿ ನಿಮಗೆ 144 ಹರ್ಟ್ಸ್ನ ರಿಫ್ರೆಶ್ ರೇಟ್ ಕೂಡ ಸಿಗ್ತಾ ಇದೆ. ಹಾಗೂ 4500 ನಿಟ್ ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇದೆ. ಒಂದು ಒಳ್ಳೆ ಬ್ರೈಟ್ನೆಸ್ ಅಂತಲೇ ಹೇಳ್ಬೋದು. ಯಾವುದೇ ಡಿಜಿಟಲ್ ಇದ್ರೂ ಕೂಡ ಒಂದು ಒಳ್ಳೆ ಚೆನ್ನಾಗಿ ಕಾಣುತ್ತೆ ಮೊಬೈಲು. ಡಿಮ್ ಆಗೋದು ಆ ಥರ ಏನಿರಲ್ಲ. ಒಳ್ಳೆ ಪೀಕ್ ಬ್ರೈಟ್ನೆಸ್ ಇದೆ. 4500 ನಿಟ್ ಪೀಕ್ ಬ್ರೈಟ್ನೆಸ್ ಅಂದರೆ ತುಂಬ ಚೆನ್ನಾಗಿರೋಂಥ ಬ್ರೈಟ್ನೆಸ್ ಏನಿದೆ. ಆ್ಯಂಡ್ ಆ್ಯಸ್ ಯೂಶುವಲ್ ಆಗಿ ಹೇಳ್ದಂಗೆ ಗೋರಿಲ್ಲಾ ಒಂದು ಗ್ಲಾಸ್ನ ಕೊಟ್ಟಿದ್ದಾರೆ, 7i ಫ್ರಂಟ್ ಗ್ಲಾಸು. ಆ್ಯಂಡ್ ಇನ್ನು ಪ್ರೊಟೆಕ್ಷನ್ ವಿಚಾರಕ್ಕೆ ಬರೋದಾದರೆ ಗೈಸ್, ನಿಮಗೆ ಇದರಲ್ಲಿ ತುಂಬ ಯೂನಿಕ್ ಆಗಿದೆ. ಯಾಕಂದರೆ ಎಲ್ಲ ಮೊಬೈಲಲ್ಲೂ ಈ ಥರ ಒಂದು ಸಿಗಲ್ಲ. IP68, IP69, IP69K ಈ 3 ಕೂಡ ಇದರಲ್ಲಿ ನಿಮಗೆ ಸಿಗ್ತಾ ಇದೆ ಗೈಸ್ ಒಂದೇ ಮೊಬೈಲಲ್ಲಿ. ವಾಟರ್ ರೆಸಿಸ್ಟೆನ್ಸು, ಡೆಸ್ಟೆನ್ಸ್ ಆಗಿರ್ಬೋದು, ಅಥವಾ ಏನು ಮಾಯ್ಶ್ಚರ್ ಇರುತ್ತಲ್ಲ ಅದು ಕೂಡ ಕಂಪ್ಲೀಟ್ ಆಗಿ ಪ್ರೊಟೆಕ್ಷನ್ ಆದರೆ ನಿಮಗೆ ಸಿಗ್ತಾ ಇದೆ ಮೊಬೈಲಿಗೆ. ತುಂಬ ರೇರ್ ಮೊಬೈಲ್ ಹಾಳಾಗೋದಾಗಿರ್ಬೋದು. ಯಾಕೆಂದರೆ ಗ್ಲಾಸ್ ಇದೆ ಬಿದ್ದರೂ ಏನೂ ಪ್ರೊಟೆಕ್ಷನ್ ಹಾಳಾಗಲ್ಲ. ನೀರಿಗೆ ಬಿದ್ದರೆ IP68, 69, 69K ಇದೆ. ಮೊಬೈಲ್ ಹಾಳಾಗೋದು ತುಂಬ ರೇರ್ ಇದೆ, ಯಾಕಂದರೆ ಅಷ್ಟು ಒಳ್ಳೊಳ್ಳೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ. ಆ್ಯಂಡ್ ಇನ್ನು ಸ್ಪೆಸಿಫಿಕೇಷನ್ ಆ್ಯಂಡ್ ಪ್ರೊಸೆಸರ್ ಬಗ್ಗೆ ಮಾತಾಡಿದರೆ MediaTek Dimensity 7400 ಅಲ್ಟಿಮೇಟ್ ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ತುಂಬ ಯೂನಿಕ್ ಆದ ಪ್ರೊಸೆಸರು, ಲೇಟೆಸ್ಟ್ ಪ್ರೊಸೆಸರು.
ಮಸ್ತಾಗಿದೆ ಅಂತ ಹೇಳ್ಬೋದು. ಈ ಪ್ರೈಸ್ ರೇಂಜಿಗೆ ಇದಂತೂ ತುಂಬ ಚೆನ್ನಾಗಿದೆ. ಮೊಬೈಲು ಕೂಡ ಅಷ್ಟೇ, ಪ್ರೊಸೆಸರ್ ಕೂಡ ಅಷ್ಟೇ, ಆ್ಯಂಡ್ ಸ್ಪೆಸಿಫಿಕೇಶನ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಗೈಸ್. ಆ್ಯಂಡ್ ಇನ್ನು ಸ್ಟೋರೇಜ್ ಬಗ್ಗೆ ಮಾತಾಡಿದ್ರೆ ರ್ಯಾಮ್ಗೆ 8GB 12GB ವೇರಿಯಂಟಲ್ಲಿ ರ್ಯಾಮ್ ಸಿಗ್ತಾ ಇದೆ. ಆ್ಯಂಡ್ ಇನ್ನು ಸ್ಟೋರೇಜ್ ಅಂದರೆ ರೋಮ್ ಬಗ್ಗೆ ಮಾತಾಡಿದ್ರೆ 256GB ಇಂದ 512GB ವೇರಿಯಂಟಲ್ಲಿ ಸಿಗ್ತದೆ ಗೈಸ್. ಇಷ್ಟು ವೇರಿಯಂಟಲ್ಲಿ ನಿಮಗೆ ಮೊಬೈಲ್ ಸಿಗ್ತಾ ಇದೆ. ನಿಮ್ಗೆ ಯಾವ್ದು ಬೇಕಾದ್ರೆ ನೀವು ಚೂಸ್ ಮಾಡ್ಕೊಬೋದು. ಆ್ಯಂಡ್ ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡಿದ್ರೆ 6500 mAh ಬ್ಯಾಟ್ರಿ ಸಿಗ್ತಾ ಇದೆ. ಪರವಾಗಿಲ್ಲ, ಯಾಕಂದರೆ ಬ್ಯಾಟ್ರಿ ಒಂದು ವೀಕ್ ಆಗ್ಬೋದು 7000 mAh ರನ್ ಆಗ್ತಾ ಇದೆ. ಬಟ್ ಈ ಪ್ರೈಸ್ ರೇಂಜಲ್ಲಿ ಇಷ್ಟು ಸ್ಪೆಸಿಫಿಕೇಶನ್ ಜೊತೆಗೆ 6500 mAh ಬ್ಯಾಟ್ರಿ ಕೊಡ್ತಾ ಇರೋದು ಅಷ್ಟೊಂದು ಲಾಸ್ ಅನ್ನಿಸ್ತಿಲ್ಲ. ಯಾಕಂದರೆ ತುಂಬ ವರ್ತಿ ಅನ್ನಿಸ್ತು. ಇಷ್ಟು ಪ್ರೈಸಲ್ಲಿ ಇಷ್ಟು ಕೊಡ್ತಾರೆ ಫೀಚರ್ಗೋಸ್ಕರ. 6500 mAh ಬ್ಯಾಟ್ರಿ ಜೊತೆಗೆ ನಿಮಗೆ 45 ವ್ಯಾಟ್ನ ಚಾರ್ಜರ್ ಕೂಡ ಸಿಗ್ತಾ ಇದೆ. ಬಾಕ್ಸಲ್ಲಿ ಏನಿರುತ್ತೆ ಹೇಳಿದ್ನಲ್ಲ ಹಾಗೇನೆ 45 ವ್ಯಾಟ್ನ ಚಾರ್ಜರ್ ಕೂಡ ಸಿಗ್ತಾ ಇದೆ. ಆ್ಯಂಡ್ ಇನ್ನು ಮಲ್ಟಿಮೀಡಿಯಾ ಆ್ಯಂಡ್ ಸ್ಪೀಕರ್ ಬಗ್ಗೆ ಹೇಳಿದ್ರೆ ಎರಡು ಕೂಡ ಬೆಂಕಿ ಅಂತ ಹೇಳ್ಬೋದು. ಸ್ಪೀಕರ್ ಕ್ವಾಲಿಟಿ ಅಂತೂ ತುಂಬ ಸೈಕ್ ಆಗಿದೆ. ತುಂಬ ಲೌಡ್ ಸ್ಪೀಕರ್ನ ಪ್ರೊಡ್ಯೂಸ್ ಮಾಡುತ್ತೆ, ತುಂಬ ಚೆನ್ನಾಗಿದೆ ಸೌಂಡ್ ಅಂತೂ. ಆ್ಯಂಡ್ ಇನ್ನು ಒಂದು ಮೇಯ್ನ್ ಏನಂದರೆ ಇದರಲ್ಲಿ ಗೇಮಿಂಗ್ ಲವರ್ಸ್ಗೆ ಒಂದು ಗುಡ್ ನ್ಯೂಸ್ ಏನಂದರೆ ಗೇಮ್ ಆ ಟೈಮಲ್ಲಿ ವೈಬ್ರೇಷನ್ ಏನು ಬರುತ್ತಲ್ಲ ಪ್ರತಿಯೊಂದು ಕೂಡ ಒಂದು ಫೀಲ್ ಬರುತ್ತೆ ಗೈಸ್. ಆ ಟೈಮಲ್ಲಿ ಆ ಥರ ಒಂದು ಮೊಬೈಲ್ ಇದೆ. ಯಾಕಂದರೆ ಫೀಲ್ ಬರುತ್ತೆ ಆ ಟೈಮಲ್ಲಿ ಮೊಬೈಲ್ ಕೂಡ ವೈಬ್ರೇಷನ್ ಆಗ್ತಿರುತ್ತೆ. ಆ ಥರ ಒಂದು ವೈಬ್ನ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಇನ್ನು ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡಿದರೆ ಆ್ಯಂಡ್ರಾಯ್ಡ್ 16 ಯೂಸ್ ಮಾಡಿದ್ದಾರೆ. ಹಾಗೆ 2 ಇಯರ್ಸ್ನ ಮೇಜರ್ ಅಪ್ಡೇಟ್ನ ಕೊಟ್ಟಿದ್ದಾರೆ. ಆ್ಯಂಡ್ 3 ಇಯರ್ಸ್ನ ಸೆಕ್ಯೂರಿಟಿ ಅಪ್ಡೇಟ್ಸ್, OS ಅಪ್ಡೇಟ್ಸ್ ಏನಿದೆಯಲ್ಲ ಟೋಟಲ್ 3+2 ಇಯರ್ಸ್ನ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಇದೆ ಈ ಮೊಬೈಲಲ್ಲಿ. ಆ್ಯಂಡ್ ಅವಾಗ ನಾನು ಹೇಳಿದೆ ಸ್ಪೆಷಲ್ ಕ್ಲಿಪ್, ಸ್ಪೆಷಲ್ ಬಟನ್ ಬಗ್ಗೆ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಐಫೋನ್ ಥರ ಅಂತ ಹೇಳ್ಬಿಟ್ಟು. ಇದರ ಯೂಸೇಜ್ ಏನೋ ನೀವು ಕೇಳಿದ್ರೆ ಇದು ಯೂಸೇಜ್ ಏನಂದರೆ ನಿಮಗೆ ಜಸ್ಟ್ ಏನು ಬೇಕೋ ಅಸೈನ್ ಮಾಡ್ಬೋದು ಈ ಬಟನ್ಗೆ. ಈ ಬಟನ್ ಪ್ರೆಸ್ ಮಾಡಿದ್ರೆ ಸ್ಕ್ರೀನ್ ಶಾಟ್ ತಗೋ, ಕ್ಯಾಮ್ರಾ ಓಪನ್ ಆಗು, ಇಲ್ಲ ಫೋಟೋ ಕ್ಲಿಕ್ ಮಾಡು, ಅಥವಾ ಕಾಲ್ನ ರಿಸೀವ್ ಮಾಡು, ಸೆಂಡ್ ಮಾಡು, ಈ ಥರ ನಿಮಗೆ ತುಂಬ ಆಪ್ಷನ್ಸ್ ಇದೆ ಗೈಸ್. ನೀವು ಅದರ ಸೆಟ್ಟಿಂಗಲ್ಲಿ ಚೆಕ್ ಮಾಡಿದ್ರೆ ತುಂಬ ಆಪ್ಷನ್ ಸಿಗುತ್ತೆ. ಈ ಥರ ನೀವು ಅದಕ್ಕೆ ಏನು ಬೇಕೋ ಒಂದು ಸ್ಪೆಷಲ್ ಟಾಸ್ಕ್ನ ಅಸೈನ್ ಮಾಡ್ಬೋದು. ಆ ಬಟನ್ ಯೂಸ್ ಮಾಡಿದಾಗ ಇದರ ಟಾಸ್ಕ್ನ ಪರ್ಫಾರ್ಮ್ ಮಾಡು ಅಂತೇಳಿ ಒಂದು ನೀವು ಟಾಸ್ಕ್ನ ಕೊಡ್ಬೋದು. ಆ್ಯಂಡ್ ಇದರ ಸೆನ್ಸಿಟಿವಿಟಿ ಬಗ್ಗೆ ಮಾತಾಡಿದ್ರೆ ಎಲ್ಲ ಮೊಬೈಲು ಕೊಟ್ಟಂಗೆ ಫಿಂಗರ್ ಪ್ರಿಂಟ್ ಇದೆ, ಸೆಲ್ಫ್ ಓಪನ್ ಆಗೋದಕ್ಕೆ, ಆ್ಯಂಡ್ ಫೇಸ್ ಲಾಕ್ ಕೂಡ ಇದೆ. ಈ ಥರ ಹಲವು ಆಪ್ಷನ್ಸ್ಗಳು ಇದೆ. ಲಾಕ್ ಮಾಮೂಲಿ ಇದ್ದೇ ಇರುತ್ತೆ. ಈ ಥರ ಒಂದು ಆಪ್ಷನ್ಸ್ನ ಕೊಟ್ಟಿದ್ದಾರೆ ಎಲ್ಲ ಮೊಬೈಲ್ ಇದ್ದಂಗೆ. ಆ್ಯಂಡ್ ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದರೆ 25G ಬ್ಯಾಂಡ್ ಸಪೋರ್ಟ್ ಇದೆ. ಆ್ಯಂಡ್ ಶಿಮ್ಮಿಂದು 5G ಸಪೋರ್ಟ್ ಇದೆ, ತುಂಬ ಚೆನ್ನಾಗಿದೆ ಯೂನಿಕ್ ಆಗಿ. ಆ್ಯಂಡ್ ಡ್ಯುಯಲ್ 4G ವಾಲ್ಟೇಜಸ್ ಕೂಡ ಸಪೋರ್ಟ್ ಇದೆ. ಆ್ಯಂಡ್ ಅಂದರೆ ಕಾಲಲ್ಲಿ ಇದ್ದಾಗ 4G ಕನ್ವರ್ಟ್ ಆಗ್ತಿದ್ರು ಕೂಡ ಅವಾಗಲೂ ಕೂಡ ಇಂಟರ್ನೆಟ್ ಅನ್ನೋದು ಸ್ಲೋ ಆಗಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ಇನ್ನು ವೈಫೈ ಬಗ್ಗೆ ಹೇಳೋದಾದ್ರೆ ತುಂಬ ಒಳ್ಳೆ ಕನೆಕ್ಟಿವಿಟಿ ಇದೆ. ಬ್ಲೂಟೂತ್ ಕೂಡ 5.4 ಕನೆಕ್ಟಿವಿಟಿ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಕನೆಕ್ಟಿವಿಟಿ ಕೂಡ ಕಂಪೇರ್ ಮಾಡಿದ್ರೆ ನಾರ್ಮಲ್ ಮೊಬೈಲ್ಗಿಂತ ಒಂದು ರೇಂಜ್ ಮೇಲಿದೆ ಕೆಲವು ಮೊಬೈಲಿಗೆ ಕಂಪೇರ್ ಮಾಡಿದ್ರೆ. ಟೆಕ್ನೋ ಪವರ್ 7ಗೆ ಪವರ್ 7 Pro ಕಂಪೇರ್ ಮಾಡಿದ್ರೆ ಒಂದು ಎಲ್ಲ ರೇಂಜ್ ಕೂಡ ಮೇಲಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡಿದ್ರೆ ಹಿಂದೆ ಡ್ಯುಯಲ್ ಕ್ಯಾಮ್ರಾ ಸಿಗ್ತದೆ. 50MP ಮೇನ್ ಕ್ಯಾಮ್ರಾ ಆ್ಯಂಡ್ 8MP ಅಲ್ಟ್ರಾ ವೈಡ್. 8MP ಅಲ್ಟ್ರಾ ವೈಡ್ ಕಂಪೇರ್ ಮಾಡಿದ್ರೆ ಗೈಸ್ 50MP ಮೇನ್ ಕ್ಯಾಮ್ರಾ ಏನಿದೆ ಹೇಳಿದೆ ನಾನು, ಅದರಲ್ಲೇ ಫೋಟೋಗಳು ತುಂಬ ಕ್ಲಾರಿಟಿಯಾಗಿ ಬರ್ತಾ ಇದೆ, ತುಂಬ ಚೆನ್ನಾಗಿದೆ ಗೈಸ್. ಕ್ಯಾಮ್ರಾ ಬಗ್ಗೆ ಯಾರೇ ಕ್ಯಾಮ್ರಾ ಲವರ್ ಸಿಗ್ತಾರೆ ತುಂಬ ಚೆನ್ನಾಗಿರೋಂಥ ಒಂದು ಕ್ಯಾಮ್ರಾ ಸಿಗ್ತಾ ಇದೆ. ಆ್ಯಂಡ್ ಇನ್ನು ಫ್ರಂಟಲ್ಲಿ 13MP ಮೆಗಾಪಿಕ್ಸಲ್ಲಿ ಒಂದು ಸೆಲ್ಫಿ ಕ್ಯಾಮ್ರಾ ಕೂಡ ನಿಮಗೆ ಸಿಗ್ತಾ ಇದೆ ಗೈಸ್. ಇದರಲ್ಲಿ ಬೆಸ್ಟ್ ಏನಾದರೂ AI ಫೀಚರ್ಸ್ನ ಕೊಟ್ಟಿರೋದು ಕ್ಯಾಮ್ರಾದಲ್ಲಿ. ಬಟ್ ನೀವು ಬ್ರೈಟ್ನೆಸ್ ಆಗಿರ್ಬೋದು, ಸ್ಟ್ಯಾಡ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನೀವು AI ಯೂಸ್ ಮಾಡ್ಕೊಂಡು ಡಿಲೀಟ್ ಮಾಡ್ಬೋದು. ಆ್ಯಂಡ್ ಇನ್ನು ಮೇಯ್ನಾಗಿ AI ಮೋಡ್ ಇದೆ, AI ವಿಡಿಯೋ ಮೋಡ್ ಇದೆ, AI ವ್ಲಾಗ್ ಮೋಡ್ ಇದೆ. ಇದು ಹಲವಾರು ಆಪ್ಷನ್ಸ್ ನಿಮಗೆ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ ವಿಡಿಯೋ ಶೂಟ್ ಮಾಡಬೇಕಾದ್ರೆ. ತುಂಬ ಯೂನಿಕ್, ಯಾಕಂದರೆ ಜಾಸ್ತಿ ಸೆಟ್ಟಿಂಗ್ಸ್ ಮಾಡೋಂಥ ಅವಶ್ಯಕತೆ ಇರಲ್ಲ. ಆ್ಯಂಡ್ ಎಡಿಟ್ ಮಾಡೋಂಥ ಅವಶ್ಯಕತೆ ಇರಲ್ಲ. ಪ್ರತಿಯೊಂದು ಎಡಿಟ್ ಕೂಡ ನೀವು ಫೋಟೋಶೂಟ್ ಮಾಡಬೇಕಾದ್ರೆ, ವಿಡಿಯೋ ಶೂಟ್ ಮಾಡಬೇಕಾದ್ರೆ ಎಡಿಟ್ ಮಾಡ್ಕೊಬೋದು ಸೆಟ್ಟಿಂಗ್ಸ್ನ. ಈ ಥರ ಹಲವಾರು ಆಪ್ಷನ್ ಕೊಟ್ಟಿದ್ದಾರೆ. ಹಾಗೆ ಸೆಲ್ಫಿ ಮೋಡ್ ಅಂತ ಕೊಟ್ಟಿದ್ದಾರೆ. ಪ್ರತಿಯೊಂದು ಕೂಡ ಕ್ಯಾಪ್ಚರ್ ಕೆಲವೊಂದು ಚೇಂಜ್ ಆಗ್ತದೆ AI ಮೋಡ್. ಅಷ್ಟೊಂದು AI ಮೋಡ್ನ ಇದರಲ್ಲಿ ಕೊಟ್ಟಿದ್ದಾರೆ ಗೈಸ್. ಇದೊಂದು ವರ್ತಿ ಮೊಬೈಲ್ ಈ ಪ್ರೈಸ್ ರೇಂಜ್ಗೆ ಅಂತಲೇ ಹೇಳ್ಬೋದು. ಪ್ರೈಸ್ ಕೇಳಿದ್ರೆ ನೀವೇ ಶಾಕ್ ಆಗಿಬಿಡ್ತೀರಾ. ಜಸ್ಟ್ ನೀವು ಐಫೋನ್ ತಗೊಳ್ಳೋ ರೇಂಜ್ಗೆ ಇದು ಇದೆ. ಐಫೋನ್ ತಗೊಳ್ಳೋ ರೇಂಜ್ ಏನಿಲ್ಲ, ತುಂಬ ಕಮ್ಮಿ ಬೆಲೆಗೇನೆ ಇದೆ. ಬಟ್ ಕಂಪೇರ್ ಮಾಡಿದ್ರೆ ಐಫೋನ್ ಬ್ರ್ಯಾಂಡೇನೆ, ಇದು ಬ್ರ್ಯಾಂಡ್ ಅಂತ ಹೇಳ್ತಾ ಇಲ್ಲ, ಹಾಗೆ ಹೇಳಿದ್ದು ನಾನು. ತಗೊಬೋದು ಗೈಸ್, ಯಾಕಂದ್ರೆ 50K ರೇಂಜಲ್ಲಿ ಇದೆ. ಸ್ಟಾರ್ಟಿಂಗ್ ವೇರಿಯಂಟ್ ಇದೆ ನಿಮಗೆ 50K ಸಿಗ್ತಾ ಇದೆ. ಅಂದರೆ 49,999 ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಮೊಬೈಲ್. ಒಂದು ವರ್ತಿ ಇದೆ ಗೈಸ್ ಪರ್ಚೇಸ್ ಮಾಡೋದಕ್ಕೆ. ತುಂಬ ಚೆನ್ನಾಗಿರೋ ಮೊಬೈಲ್ ಕಾರಣದಿಂದ ಪರ್ಚೇಸ್ ಮಾಡ್ಬೋದು. ನನ್ನ ಸಜೆಷನ್. ಮೊಬೈಲ್ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾಗಿದೆ ಕಮೆಂಟ್ ಮಾಡಿ. ಹಾಗೆ ಮೊಬೈಲ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿದ್ದೀನಿ, ಪರ್ಚೇಸ್ ಮಾಡಿ ಗೈಸ್ ಅಲ್ಲಿಂದ. ವಿಡಿಯೋ ಇಷ್ಟ ಆಯಿತು ಅನ್ಕೊಂಡು ಇಷ್ಟ ಆಗಿರೋದು ಲೈಕ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದಾರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಗೈಸ್. ಥ್ಯಾಂಕ್ ಯು ಫಾರ್